ಸಿಯಾನ್ ಚಾನಲ್ನ ವೀಕ್ಷಕರೇ, ಮಹಾನಾಯಕ ಡಾಕ್ಟರ್ ರಾಜ್ಕುಮಾರ್ ಸರಣಿಯ 4ನೇ ದಿನ. ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಬರುವ ಮುನ್ನ ಅವರು ಪಳಗಿದ ರೀತಿ, ತಮ್ಮನ್ನು ತಾವು ತಯಾರಾಗಿಟ್ಟುಕೊಂಡಿದ್ದ ರೀತಿ ಬೇರೆ ಯಾವ ನಟನೂ ಮಾಡಿರಲಾರರು. ತಮ್ಮ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿಯವರ ಜೊತೆಗೆ ಗುಬ್ಬಿ ನಾಟಕ ಕಂಪನಿ ಸೇರಿ ಪಕ್ವವಾದವರು. ಅವರ ನಟನೆ ಆರಂಭವಾಗಿದ್ದೇ ಅವರು 12 ವರ್ಷ ಬಾಲಕನಾಗಿದ್ದಾಗ. ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲನಟನಾಗಿ ಸೈ ಅನಿಸಿಕೊಂಡ ನಂತರವೇ ಪುಟ್ಟಸ್ವಾಮಿ ಅವರಿಗೆ ತಮ್ಮ ಮಗ ಸಿನಿಮಾಕ್ಕೆ ಸೇರಬಹುದು ಎಂಬ ಆಕಾಂಕ್ಷೆ ಚಿಗುರೊಡೆಯಿತು. ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬ ಋಷಿಯಾಗಿ ಪುಟ್ಟ ಪಾತ್ರ ಮಾಡಿದ ರಾಜ್ಕುಮಾರ್ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು. ಅಷ್ಟರಾಗಲೇ ಅವರಿಗೆ 20 ವರ್ಷಗಳ ಅಭಿನಯದ ವೈವಿಧ್ಯಮಯ ತರಬೇತಿಯಾಗಿತ್ತು. ದನಿ ಕುದುರಿತ್ತು. ಅವರ ವೃತ್ತಿ ಜೀವನ ದಿಕ್ಕನ್ನು ಬದಲಾಯಿಸಿದ್ದು, ವೃತ್ತಿ ನಾಟಕ ಕಂಪನಿಯನ್ನು ಬದಲಾಯಿಸಿ ಸಿನಿಮಾಕ್ಕೆ ಕರ್ಕೊಂಡು ಬಂದಿದ್ದು ನಿರ್ದೇಶಕ HLN ಸಿಂಹ. ಗುಬ್ಬಿ ನಾಟಕ ಕಂಪನಿ 1954ರಲ್ಲಿ ತಮ್ಮ ಪ್ರೀತಿಯ ನಟನನ್ನು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ನಾಯಕ ನಟನಾಗಿ ಬೆಳ್ಳಿ ಪರದೆ ಮೇಲೆ ಮೂಡಿಸಿತು. ಗುಬ್ಬಿ ಕಂಪನಿಗಾಗಲಿ ನಿರ್ದೇಶಕ ಸಿಂಹ ಅವರಿಗಾಗಲಿ ಇಲ್ಲಿಂದಲೇ ಒಂದು ಇತಿಹಾಸ ಆರಂಭವಾಗುತ್ತೆಂದು ಗೊತ್ತಿರಲಿಲ್ಲವೇನೋ ಅನ್ನೋ ಹಾಗೆ ರಾಜ್ಕುಮಾರ್ 50 ವರ್ಷಗಳ ಮೇಲೆ ಚಿತ್ರರಂಗದಲ್ಲಿ ರಾರಾಜಿಸಿದರು, ಅನಭಿಷಿಕ್ತ ದೊರೆಯಂತೆ. ಇದು ಇತಿಹಾಸ. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ, ಅದಿವೆಯನ್ನು ತಾಳಲಾರೆ ಕಾಪಾಡಯ ಹರಣೆ. ಮುತ್ತುರಾಜನನ್ನು ರಾಜ್ಕುಮಾರ್ ಎಂದು ನಿರ್ದೇಶಕ HLN ಸಿಂಹ ನಾಮಕರಣ ಮಾಡಿದ ಹೆಸರು ಕನ್ನಡ ನಾಡಿನ ಉಸಿರಾಯಿತು, ಜಾನಪದವಾಯಿತು. ನುಡಿದಂತೆ ನಡೆ, ಇದು ರಾಜ್ಕುಮಾರ್ ಅವರ ನಡೆ. ಅವರೆಂದು ಸುಮ್ಮನೆ ಮಾತನಾಡಿದವರಲ್ಲ, ಮಾತನಾಡಿದನ್ನು ನಡೆಸಿದರು. ಕನ್ನಡ ಕನ್ನಡ ಎಂದು ಬಾಯಿ ಮಾತಾಡಲಿಲ್ಲ. ತಮ್ಮ ಎಲ್ಲ ಚಿತ್ರಗಳಲ್ಲೂ ಕನ್ನಡ ಸಾಹಿತ್ಯ ಸರಸ್ವತಿಯನ್ನು ಮೈದುಂಬಿಕೊಂಡು ಮೆರೆದ ವಿನಯವಂತ ಸರಸ್ವತಿ ಪುತ್ರ. ನಿರ್ದೇಶಕರು ಆರಿಸಿದ್ರೋ, ನಿರ್ಮಾಪಕ ಆರಿಸಿದ್ರೋ, ಆದರೆ ತಮ್ಮ ಚಿತ್ರಗಳು ಹೀಗೇ ಇರಬೇಕೆಂಬ ಪರಿಕಲ್ಪನೆ, ಒಂದು ಸಂವಿಧಾನ ಇಟ್ಟುಕೊಂಡ ನಟ ಆ ನಟ ಸಾರ್ವಭೌಮ. ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ 32ಕ್ಕೂ ಹೆಚ್ಚು ಸಿನಿಮಾಗಳು ಸಾಹಿತ್ಯ ಕೃತಿಯನ್ನು ಆಧರಿಸುವುದೇ ಇದಕ್ಕೆ ಸಾಕ್ಷಿ. ಕನ್ನಡ ಇರಲಿ, ಭಾರತ ಮತ್ತು ವಿಶ್ವದ ಯಾವುದೇ ನಟನ ಚಿತ್ರಗಳು ಸಾಹಿತ್ಯ ಕೃತಿಯನ್ನು ಆಧರಿಸಿ ಇಷ್ಟು ಪ್ರಮಾಣದಲ್ಲಿ, ಇಷ್ಟು ಸಂಖ್ಯೆಯಲ್ಲಿ ಚಿತ್ರಗಳು ಬಂದೇ ಇಲ್ಲ. ಶಾಲೆಗೆ ಹೋಗದ, ಓದಲು ಬರೆಯಲು ಬಾರದ ರಾಜ್ಕುಮಾರ್ ನಡೆಸಿದ್ದು ಸಾಹಿತ್ಯ ಜಾತ್ರೆ, ಜಾನಪದ ಪವಾಡ. ಅವರ ಸಾಹಿತ್ಯ ಆಧಾರಿತ ಚಿತ್ರಗಳನ್ನು ನೋಡಿದರೆ ನಮ್ಮ ಕಣ್ಮುಂದೆ ಹಾದು ಹೋಗುತ್ತವೆ ದೊಡ್ಡ ದೊಡ್ಡ ಸಾಲುಗಳು. ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಆಧರಿಸಿ ಬಂದ ಚಿತ್ರ ಕರುಣೆಯ ಕುಟುಂಬದ ಕಣ್ಣು. ಅಲ್ಲಿಂದ ಆರಂಭ ಸಾಹಿತ್ಯ ಸೇವೆ. ಅದೇ ಸಾಹಿತ್ಯ ಕಾದಂಬರಿಗಳು ಚಿತ್ರ ಕುಲವಧು ಹಾಗೂ ಸನಾದಿ ಅಪ್ಪಣ್ಣ. ಗೋವಿಂದಮೂರ್ತಿ ದೇಸಾಯಿಯವರ ಹೊಲತಿ ಕೋಟೆ ಕತೆ ಸಿನಿಮಾವಾಗಿದ್ದು ತೇಜಸ್ವಿನಿ ಎಂಬ ಹೆಸರಿನಲ್ಲಿ. ಕನ್ನಡ ಚಿತ್ರರಂಗದ ಮತ್ತೊಂದು ವಿಶೇಷ MR ಆನಂದ್ ಅವರ ಕೃತಿ ಸಣ್ಣ ಕತೆ ನಾನೀನು ಜೋಡಿ ಚಿತ್ರವಾಗಿದ್ದು ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಚಿತ್ರ ನಾನಿನ್ನ ಮರೆಯಲಾರೆ. ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಣೆಗೂ. ಕನ್ನಡದ ಹೆಸರಾಂತ ಕಾದಂಬರಿಕಾರ ತರಾಸು ಅವರೊಂದಿಗೆ ರಾಜ್ಕುಮಾರ್ ಅವರ ನಂಟು ಅವಿನಾಭಾವ. ಚಂದವಳಿಯ ತೋಟ, ಚಕ್ರತೀರ್ಥ, ಮಾರ್ಗದರ್ಶಿ, ಪುನರ್ಜನ್ಮ ರಾಜ್ಕುಮಾರ್ ಚಿತ್ರ ಜೀವನದ ಮೈಲಿಗಲ್ಲುಗಳು. ತಮ್ಮ ವೃತ್ತಿ ಜೀವನದ ಸಂಜೆಯ ಕಾಲದಲ್ಲೂ ರಾಜ್ಕುಮಾರ್ ಹಾಡಿಸಿಕೊಂಡಿದ್ದು ತರಾಸು ಅವರ ಕಥೆಗಳನ್ನೇ. ಆನಾ ಕೃಷ್ಣರಾಯರ ಸಂಧ್ಯಾರಾಗ ಸಂಗೀತ ಸಾಧನೆ ಹೇಳಿದರೆ ಚದುರಂಗರ ಸರ್ವಮಂಗಳ ವಿಶೇಷ ಚಿತ್ರವಾಗಿ ದಾಖಲಾಗುತ್ತೆ. ಅವರದೇ ಕೃತಿ ನಿರ್ದೇಶಕ ಲಕ್ಷ್ಮೀನಾರಾಯಣರ ಚಿತ್ರ ನಿರ್ದೇಶನದಲ್ಲಿ ಬಂದ ಚಿತ್ರ ಉಯ್ಯಾಲೆ. ದೇಶ ವಿದೇಶಗಳನ್ನು ದಾಟಿ ಕಾನ್ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡ ಏಕೈಕ ಕನ್ನಡ ಚಿತ್ರ. ತ್ರಿವೇಣಿಯವರ ಹಣ್ಣಿಲ ಚಿಗುರಿದಾಗ ನಡೆಸಿದ ಸಾಮಾಜಿಕ ಕ್ರಾಂತಿ ಈಗಲೂ ನೆನಪು. ಬಿ ಪುಟ್ಟಸ್ವಾಮಯ್ಯನವರ ಮಲ್ಲಮ್ಮನ ಪವಾಡ, ಪುಟ್ಟಣ್ಣ ಕಣಗಾಲ್ ಅವರ ಮಹೋನ್ನತ ಚಿತ್ರ. ಮನಮೂರ್ತಿಯವರ ಮೀನಾ ಕಾದಂಬರಿ ಚಿತ್ರವಾಗಿದ್ದು ದೇವರ ಮಕ್ಕಳ ಸಮಸ್ಯೆ ಕುರಿತು ಆಗಿನ ಸರ್ಕಾರಕ್ಕೆ ಕಣ್ಣು ತೆರೆಸಿದ ಚಿತ್ರ. N ಪಂಕಜ ಅವರ ಬರಲೇ ಇನ್ನು ಯಮುನೆ ಕಾದಂಬರಿ ಚಂಬಲ್ ಕಣಿವೆಯ ಚಿತ್ರಿತವಾದ ಚಿತ್ರ ಸಿಪಾಯಿ ರಾಮ. ರಾಜ್ಕುಮಾರ್ ನೆಗೆಟಿವ್ ಶೇಡ್ ಇದ್ರೂ ಈ ಪಾತ್ರ ಒಪ್ಪಿಕೊಂಡಿದ್ದೇ ಕಥೆಯ ಗಟ್ಟಿಗಾಗಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಕನ್ನಡ ಚಿತ್ರರಂಗದ ಇತಿಹಾಸ ಸೃಷ್ಟಿಸಿದ್ದು TK ರಾಮರಾವ್ ಅವರ ಬಂಗಾರದ ಮನುಷ್ಯ ಚಿತ್ರ. ಮರಳಿ ಹಳ್ಳಿಗೆ ಎಂಬ ಗಾಂಧಿ ತತ್ವವನ್ನು ನಿಜವಾಗಿ ಯುವಕರಿಗೆ ಕಲಿಸಿದ ಚಿತ್ರ ಇದು. ಕನ್ನಡಿಗರು ಎಂದೆಂದೂ ಮರೆಯದ ಚಿತ್ರ 2 ಕನಸು, ಹೊಸ ಬೆಳಕು ಚಿತ್ರಗಳು
ಕಾದಂಬರಿಗಳ ಮೂಲ ಲೇಖಕಿ ವಾಣಿ. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ಪಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿಕಾಂತಿಯ. ಕನ್ನಡಿಗರು ಎಂದೆಂದೂ ಮರೆಯದ ಚಿತ್ರ ಮಯೂರ. ಈ ಚಿತ್ರದ ಕಾದಂಬರಿಕಾರ ದೇವಡು ನರಸಿಂಹಶಾಸ್ತ್ರಿ. ಅವರದೇ ಕೃತಿ ಸ್ವಯಂವರ ಹೊಸ ಅಲೆಯನ್ನು ಸೃಷ್ಟಿಸಿದ ಚಿತ್ರ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ಭಾರತೀ ಸುತ ಅವರ ಗಿರಿಕನ್ಯೆ ಚಿತ್ರ ಮತ್ತು ಹುಲಿ ಹಾಲಿನ ಮೇವು ಚಿತ್ರಗಳು ಒಂದೊಂದು ದಾಖಲೆ ಸೃಷ್ಟಿಸಿದವು. ಹುಲಿಯ ಹಾಲಿನ ಮೇವು ಚಿತ್ರಕ್ಕೆ ಕಥೆಯನ್ನೇ ಬದಲಾಯಿಸಿ ಎಂದು ಪ್ರತಿಭಟನೆಗಳಾಗಿದ್ದು, ಗಲಾಟೆಗಳಾಗಿದ್ದು. ರಾಜ್ಕುಮಾರ್ ಅಭಿಮಾನಿಗಳ ಅಭಿಮಾನದ ಪರಾಕಾಷ್ಠೆ. ಆದರೆ ರಾಜ್ಕುಮಾರ್ ಕಥೆಯ ಬದಲಾವಣೆಗೆ ಒಪ್ಪಲಿಲ್ಲ. ಮೂಲ ಕಥೆಗೆ ನಿಷ್ಠರಾಗಿರಬೇಕು ಎಂದು ನಿರ್ದೇಶಕರ ಪರವಾಗಿ ನಿಂತರು. ಅಶ್ವಿನಿ ಅವರ ಮೃಗತೃಷ್ಣ ಕಾದಂಬರಿ ಆಧರಿಸಿದ ಕಾಮನಬಿಲ್ಲು ಚಿತ್ರ ರಾಜ್ಕುಮಾರ್ ಅವರ ಅಭಿನಯದ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಆ ಚಿತ್ರದಲ್ಲಿ ಕುವೆಂಪು ಅವರ ಉಳುವ ಯೋಗಿಯ ನೋಡಲಿ ಕೃಷಿ ಯೋಗಿ ಗೀತೆ ನಂತರ ರೈತರ ಸ್ಫೂರ್ತಿ ಗೀತೆಯಾಯಿತು. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಚಿತ್ರಲೇಖರ ಸಮಯದ ಗೊಂಬೆ ಎಚ್.ಜಿ. ರಾಧಾದೇವಿ ಅವರ ಅನುರಾಗದ ಅಂತಃಪುರ ಅನುರಾಗ ಅರಳಿತು ಚಿತ್ರವಾಯಿತು. ಈ ಚಿತ್ರ ಸೃಷ್ಟಿಸಿದ ದಾಖಲೆಗಳು ಅನೇಕ. ಇವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ತೆಗೆದಿಡ್ತೀವಿ. ಭಾರತೀಯ ಸಮಾಜದಲ್ಲಿದ್ದ ನಂಬಿಕೆ ಮತ್ತು ಮೂಢನಂಬಿಕೆಗಳ ಅಸ್ತಿತ್ವವನ್ನು ಅಲುಗಾಡಿಸಿದ ಚಿತ್ರ ಕುಮುದ ಅವರು ಬರೆದ ಪಲಕು ಪಲಕು ಒಲವು ಕಾದಂಬರಿ ಆಧರಿಸಿದ ಚಿತ್ರ ಶ್ರುತಿ ಸೇರಿದಾಗ. ವಿಜಯ್ ಸಾಸ್ನೂರ್ ಅವರ ಧ್ರುವತಾರೆ ಚಿತ್ರ ರಾಜ್ಕುಮಾರ್ ಅವರೊಳಗಿದ್ದ ಹೋರಾಟಗಾರನನ್ನು ಮೂಡಿಸಿದ ಚಿತ್ರ. ಜ್ವಾಲಾಮುಖಿ ಮತ್ತು ಶಬ್ದಭೇದಿ ಚಿತ್ರಗಳು ವಿಜಯ್ ಸಾಸ್ನೂರ್ ಮೇಲೆ ರಾಜ್ಕುಮಾರ್ ಅವರಿಗೆ ಇದ್ದ ಪ್ರೀತಿಯ ಚಿತ್ರನಂಟಿನ ಸಾಕ್ಷಿಗಳು. ನಟನೆಯಿಂದ ದೂರವೇ ಉಳಿದಿದ್ದ ಮತ್ತೆ ಚಿತ್ರರಂಗಕ್ಕೆ ಬರಲು ರಾಜ್ಕುಮಾರ್ ಆಯ್ಕೆ ಮಾಡಿಕೊಂಡಿದ್ದು ಸಾಹಿತ್ಯ ಕೃತಿಗಳನ್ನೇ. ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಅವರ ಜೀವನ ಚೈತ್ರ ಮತ್ತು ವಿಜಯ್ ಸಾಸ್ನೂರ್ ಅವರ ಶಬ್ದಭೇದಿ ಚಿತ್ರಗಳು. ಕನ್ನಡದ 2-3 ಕಥೆಗಳನ್ನು ಸೇರಿಸುವ ಪರಂಪರೆಯನ್ನು ರಾಜ್ಕುಮಾರ್ ಚಿತ್ರದಲ್ಲೂ ಪ್ರಯೋಗಿಸಲಾಯಿತು. ಅದು ತರಾಸು ಅವರ ಅಪರಾಧಿ, ಪರಿಣಾಮ ಮತ್ತು ಆಕಸ್ಮಿಕ ಕೃತಿಗಳು ಸೇರಿ ಆಕಸ್ಮಿಕ ಚಿತ್ರವಾಯಿತು. ತಾವೆಂದು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಗಳಲ್ಲಿ ನಟಿಸಲ್ಲ ಎಂಬ ವ್ರತನಿಷ್ಠೆ ಮಾಡಿದ್ದ ರಾಜ್ಕುಮಾರ ನಿಜಕ್ಕೂ ತಮ್ಮ ವೃತ್ತಿ ಮತ್ತು ಜೀವನ ಎರಡರಲ್ಲೂ ಕನ್ನಡವನ್ನು ಹೊತ್ತು ಮೆರೆದ ಕನ್ನಡ ಕೊಬ್ಬನೇ ರಾಜಕುಮಾರ. ನಮಸ್ಕಾರ. ಮತ್ತೆ ಕೊರೋನಾ ಹರಡುತ್ತಿದೆ. ದಯವಿಟ್ಟು ಅಜಾಗರೂಕ ಆಗಬೇಕು. ದುಡ್ಡು ಎಚ್ಚರಿಕೆಯಿಂದ ಮಾಸ್ಕ್ ಧರಿಸಿ, ವ್ಯಾಕ್ಸಿನೇಷನ್ ತಗೊಳ್ಳಿ. ನಮಸ್ಕಾರ.